ಇಸ್ರೇಲ್ ನೋಡಿ ಕೊನೆ ಕ್ಷಣದಲ್ಲಾದರೂ ಏನಾದರೂ ಯುದ್ಧ ಮಾಡಬೇಕು ಅಂತ ಕಾಯ್ತಾ ಇತ್ತು. ಒಂದಷ್ಟು ಬ್ಯಾಲೆನ್ಸ್ ಇದೆ, ಅದನ್ನು ಮುಗಿಸ್ಬಿಡ್ತೀವಿ ಅಂತ. ಆವಾಗ ಟ್ರಂಪ್ ತಿರುಗಿ ಬಿದ್ದರು. ಮೊನ್ನೆ ಬಾಯಿಗೆ ಬಂದಂಗೆ ಬೈದಿದ್ರು, ಹುಚ್ಚ ಅಂತ ಕರೆದಿದ್ರು ಅಧ್ಯಕ್ಷರನ್ನ. ನೀವು ಮೊನ್ನೆ ಈ ರೀತಿ ಲೆಬನಾನ್ ಮೇಲೆ ದಾಳಿ ಮಾಡಿದ್ದಕ್ಕೇ ಒಪ್ಪಂದ ನೆಗೆದು ಬಿದ್ದು ಹೋಯ್ತು. ಈಗ ನೀವೇನಾದರೂ ಮತ್ತೆ ಮಾಡಿಬಿಟ್ರೆ ಗತಿ ಏನು? ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಇರಾನ್ ಹತ್ರ ಏನಾದರೂ ಅಣ್ವಸ್ತ್ರ ಇದು ಬಿಡಿದ್ದಿದ್ರೆ ಉಳಿತಾ ಇತ್ತ ದೇಶ. ನೀವು 2 ಗಂಟೆನೂ ಉಳಿತಾ ಇರಲಿಲ್ಲ, ಬಾಯಿ ಮುಚ್ಕೊಂಡಿರಿ ಅಂತ ಟ್ರಂಪ್ ರೋಪ್ ಹಾಕಿದ್ರಂತ. Hotel Management with AI. Join IIHM, International Institute of Hotel Management. ಬೆದರಿಸಿದ್ರಂತೆ. ಹಾಗಾಗೇ ಇಸ್ರೇಲ್ ಸುಮ್ಮನಾಯಿತು. ಇಲ್ಲ ಅಂತಂದರೆ ಇಸ್ರೇಲ್ ಸುಮ್ಮನಾಗುವಂಥ ರಾಷ್ಟ್ರನ ಸಾಧ್ಯವೇ ಇಲ್ಲ. ಇನ್ನು ಈ ದಾಳಿ ತೀವ್ರತೆ ಎಷ್ಟರ ಮಟ್ಟಿಗೆ ಆಗಿತ್ತು ಅಂತಂದರೆ, ಅಮೇರಿಕದ ದಾಳಿ ತೀವ್ರ ಆಗಿಬಿಟ್ಟಿತ್ತು. ಅದೇನಾದರೂ 3ನೇ ಹಂತಕ್ಕೇನಾದರೂ ಹೋಗಿಬಿಟ್ರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡುತ್ತೆ ಅಂತ ಗೊತ್ತಾಯಿತು. ಈಗಲೇ ಅಳೆದುಳಿದಿರೋ ದೇಶವನ್ನು ಕಟ್ಕೊಳ್ಳೋಕ್ಕೇ ಇರಾನಿಗೆ ಒಂದು 25-30 ವರ್ಷ ಬೇಕು. ಇನ್ನು 3ನೇ ದಾಳಿ ಏನಾದರೂ ಫೇಸ್ ಮಾಡೋದು ಅಂತಂದರೆ ಆಗದಿರೋ ಕೆಲಸ. ಹಾಗಾಗಿನೇ ಹೆದರಿ ಒಪ್ಪಂದಕ್ಕೆ ಬಂದಿದೆ ಅಂತ. ಬನ್ನಿ ಹರೀಶ್ ನಮ್ಮ ಜೊತೆಗಿದ್ದಾರೆ. ಹರೀಶ್, ಪ್ಲೀಸ್ ಕಂಟಿನ್ಯೂ. ಹೌದು ರಂಗನಾಥ್, ಈ ಥರದೊಂದು ಎಚ್ಚರಿಕೆಯನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಈ ಮೊದಲ ಎಚ್ಚರಿಕೆ ಅಲ್ಲ, ಈ 3 ದಿವಸಗಳ ಹಿಂದೆನೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ನೆತನ್ಯಾಹು ಅವರಿಗೆ ಈ ಥರದೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಮಾತುಕತೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಲೆಬನಾನ್ ಮೇಲೆ, ಅದರಲ್ಲೂ ಲೆಬನಾನ್ನ ರಾಜಧಾನಿ ಬೈರುತ್ ನಗರದ ಮೇಲೆ ನಿರಂತರ ಒಂದು ದಾಳಿಯನ್ನು ಇಸ್ರೇಲ್ ಮಾಡ್ತಾ ಇತ್ತು. ಇದು ಎಲ್ಲ ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೋಪವನ್ನು ತರಿಸಿತ್ತು. ನಾವೇನೋ ಇರಾನ್ ಜೊತೆ ಮಾತುಕತೆಯನ್ನು ಮಾಡ್ತಾ ಇದೀವಿ, ಅವರೇನೋ ಮಾತುಕತೆಗೆ ಒಪ್ಕೊಂಡು ಬಂದಿದ್ದಾರೆ, ಇಂತಹ ಸಂದರ್ಭದಲ್ಲಿ ನೀವು ಯಾಕೆ ದಾಳಿಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ಬಾರಿ ಗರಂ ಆಗಿದ್ರು. ನೆನ್ನೆಯಂತೂ ದೂರವಾಣಿ ಕರೆ ಮಾಡಿ ಸಾಕಷ್ಟು ಹಿಗ್ಗಾಮುಗ್ಗ ಬೈದಿದ್ದಾರೆ. ನಿಮ್ಮಿಂದಲೇ ಎಲ್ಲ ಈ ತರ ಆಗ್ತಾ ಇರೋದು, ನೀವು ದಾಳಿಯನ್ನು ನಿಲ್ಲಿಸಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಲೆಬನಾನ್ ಮೇಲೆ ಯಾವುದೇ ರೀತಿಯಾದಂಥ ದಾಳಿ ನಡೀತಾ ಇಲ್ಲ. ಇನ್ನು ಮುಂದೆ ಕಾಯಂ ಆಗಿ ಯಾವುದೇ ರೀತಿಯಂತ ದಾಳಿ ಇರೋದಿಲ್ಲ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಆದರೆ ಯುರೇನಿಯಂ ಅನ್ನ ಸಂಸ್ಕರಿಸಬೇಕು, ಸಂಸ್ಕರಣೆಯನ್ನು ನಿಲ್ಲಿಸಬೇಕು ಅನ್ನುವಂತಹ ಏನು ಅಮೆರಿಕದ ಒಂದು ದೊಡ್ಡ ಷರತ್ತಿದೆ, ಇದರ ಬಗ್ಗೆ ಇರಾನ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಇರಾನ್ ನಾಯಕರಲ್ಲೇ ಇನ್ನೂ ಗೊಂದಲ ಇರುವಂತಹದ್ದು. ಇನ್ನು 60 ದಿವಸಗಳು ಬಾಕಿ ಇರೋದ್ರಿಂದ ಈ ಒಪ್ಪಂದ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಬೇಕು, ಎಲ್ಲ ದಾಖಲೆ ಕರಡು ಪ್ರತಿಗಳು ರೆಡಿ ಆಗಬೇಕು ಅಂತಂದ್ರೆ, ಸಹಿ ಹಾಕಬೇಕು ಅಂತಂದ್ರೆ 60 ದಿವಸಗಳ ಕಾಲ ಸಮಯ ಇರುವಂತದ್ದು. ಅಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಈಗ ಅಮೆರಿಕ ಹೇಳ್ತಿದೆ, ಮಿಲಿಟರಿಗೆ ಯಾವುದೇ ಕಾರಣಕ್ಕೂ ಯುರೇನಿಯಂ ಅನ್ನ ಇರಾನ್ ಸಂಸ್ಕರಿಸಲೇಬಾರದು, ಮಿಲಿಟರಿ ಉದ್ದೇಶಗಳಿಗೆ ಯುರೇನಿಯಂ ಅನ್ನ ಬಳಸಲೇಬಾರದು ಅಂತ ಒಂದು ಒಪ್ಪಂದ ಆಗಬೇಕು ಅನ್ನುವಂಥದ್ದನ್ನ ಈಗ ಅಮೆರಿಕ ಬಯಸ್ತಾ ಇರುವಂತದ್ದು. ಆದ್ರೆ ಇರಾನ್ನ ಕೆಲವು ನಾಯಕರು ಇದನ್ನ ಒಪ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಯುರೇನಿಯಂ ಸಂಸ್ಕರಣೆ ಮಾಡಬಾರದು ಅನ್ನುವಂಥ ನಿಮ್ಮ ಷರತ್ತೇನಿದೆ ಅದನ್ನ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಕೆಲವೊಂದಿಷ್ಟು ನಾಯಕರು ಇದನ್ನ ಒಪ್ಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಇದೆ. ಹೀಗಾಗಿ ಅದರ ಕ್ಲಾರಿಟಿಯಿಂದ 60 ದಿವಸಗಳಲ್ಲಿ ಸಿಗುತ್ತೆ. ಇನ್ನು ಬಹುಮುಖ್ಯವಾಗಿ ಇರಾನ್ ಕೂಡ ಪ್ರಮುಖ 14 ಷರತ್ತುಗಳನ್ನು ಅಮೆರಿಕಕ್ಕೆ ವಿಧಿಸಿದೆ. ಬಹುತೇಕ ಷರತ್ತುಗಳನ್ನು ಈಡೇರಿಸುವುದಾಗಿ ಅಮೆರಿಕ ಕೂಡ ಒಪ್ಕೊಂಡಿದೆ. ಬಹು ಪ್ರಮುಖವಾಗಿ ಲೆಬನಾನ್ ಮೇಲೆ ಯಾವುದೇ ರೀತಿಯ ಅಂತ ದಾಳಿ ಆಗಬಾರದು, ಇನ್ ಮುಂದಕ್ಕೆ ಇಸ್ರೇಲ್ ಆಗಲಿ ಅಮೆರಿಕ ಆಗಲಿ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ದಾಳಿಯನ್ನ ಮಾಡಬಾರದು ಅನ್ನುವಂಥದ್ದು ಇದಕ್ಕೆ ಈಗ ಅಮೆರಿಕ ಒಪ್ಕೊಂಡಿರುವಂತಹದ್ದು. ಜೊತೆಗೆ ಬಹು ಮುಖ್ಯವಾಗಿ ಇರ್ತಕ್ಕಂಥದ್ದು ನೌಕಾ ದಿಗ್ಬಂಧನ ಏನಿದೆ, ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಮೇಲೆ ನೌಕಾ ದಿಗ್ಬಂಧನ ಇರುವಂತಹದ್ದು. ಇರಾನ್ನ ಬಂದರುಗಳು ಸಂಪೂರ್ಣವಾಗಿ ಅಮೆರಿಕದ ಕಣ್ಗಾವಲಿನಲ್ಲಿರುವಂತಹದ್ದು. ಹೀಗಾಗಿ ಅದರ ಸಂಪೂರ್ಣ ನಿಯಂತ್ರಣ ಹೋಗಬೇಕು ಅನ್ನುವಂಥದ್ದು. ಇನ್ನು ಬಹುಮುಖ್ಯವಾಗಿ ಇರಾನ್ನ ಆಸ್ತಿಗಳ ಮೇಲೆ $24 ಶತಕೋಟಿ ಆಸ್ತಿಗಳ ಮೇಲೆ ಅಮೆರಿಕ ಮುಟ್ಟುಗೋಲನ್ನು ಹಾಕೊಂಡಿರುವಂಥದ್ದು. ಅದನ್ನೆಲ್ಲವನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು. ಇನ್ನು 30 ದಿವಸಗಳಲ್ಲಿ ಈ ಒಂದು ಪ್ರಕ್ರಿಯೆ ಆಗಬೇಕು. $24 ಶತಕೋಟಿ ಇರಾನ್ನ ಆಸ್ತಿಯನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಷರತ್ತು. ಇನ್ನು ಬಹುಮುಖ್ಯವಾಗಿ ಇರಾನ್ನ ಸುತ್ತಮುತ್ತ ದೇಶಗಳಲ್ಲಿರ್ತಕ್ಕಂಥ ಅಮೆರಿಕ ಸೈನ್ಯ ವಾಪಸ್ ಹೋಗಬೇಕು. ಈ ಒಂದು ಷರತ್ತನ್ನು ಕೂಡ ಈಗ ಇರಾನ್ ಹಾಕಿರುವಂಥದ್ದು, ಅದಕ್ಕೂ ಕೂಡ ಒಪ್ಕೊಂಡಿದೆ. ಮತ್ತೆ ವಿಶ್ವದ ನಾನಾ ದೇಶಗಳ ಜೊತೆಗೆ ಇರಾನ್ ವ್ಯಾಪಾರ ವಹಿವಾಟನ್ನು ಮಾಡಲೇಬಾರದು ಅನ್ನುವಂಥದ್ದು ಅಮೆರಿಕ ಹಿಂದಿನಿಂದಲೂ ಕೂಡ ಷರತ್ತನ್ನು ವಿಧಿಸಿತ್ತು. ಆ ಷರತ್ತು ಕೂಡ ಈಗ ತೆರವುಗೊಳಿಸುತ್ತೀವಿ ಅನ್ನುವಂಥದ್ದನ್ನು ಅಮೆರಿಕ ಹೇಳ್ತಿರುವಂಥದ್ದು. ಮತ್ತೆ ಇರಾನ್ ಯಾವುದೇ ದೇಶಕ್ಕೆ ಬೇಕಾದರೂ ಕಚ್ಚಾ ತೈಲವನ್ನು ಮಾರಬಹುದು ಅಂತ ಒಂದು ಮುಕ್ತ ವ್ಯಾಪಾರಕ್ಕೆ ಈಗ ಅಮೆರಿಕ ಅವಕಾಶವನ್ನು ಕೊಟ್ಟಿದೆ. ಹೀಗೆ ಸುಮಾರು 14 ಷರತ್ತುಗಳೇನಿದ್ದು ಆ ಎಲ್ಲ ಷರತ್ತುಗಳನ್ನು ಈಗ ಅಮೆರಿಕ ಈಡೇರಿಸಲಿಕ್ಕೆ ಒಪ್ತಾ ಇದೆ. ಆದರೆ ಅಮೆರಿಕಕ್ಕೆ ಬೇಕಾಗಿರೋದು ಇಷ್ಟೇ,
ಇರಾನ್ ಅಣ್ವಸ್ತ್ರವನ್ನ ಹೊಂದಬಾರದು, ಯುರೇನಿಯಂ ಸಂಸ್ಕರಣೆಯನ್ನ ಮಾಡಬಾರದು ಅನ್ನುವಂತಹದ್ದು. ಇದಕ್ಕೆ ಬಹುತೇಕ ಇರಾನ್ ಕೂಡ ಒಪ್ಪಿದ ಹಾಗೆ ಕಾಣಿಸ್ತಾ ಇದೆ. ಇನ್ನ ಒಂದೊಂದೇ ಮಾತುಕತೆಗಳು ಒಂದೊಂದೇ ಹಂತದಲ್ಲಿ ಆಗುವಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಈ ಒಂದು ಎಲ್ಲ ಚರ್ಚೆಗಳು ಬರುವಂತ ಸಂದರ್ಭದಲ್ಲಿ ಒಂದು 60 ದಿವಸಗಳಲ್ಲಿ ಎಲ್ಲ ಕ್ಲಾರಿಟಿಯು ಕೂಡ ಸಿಕ್ಕದಂಗೆ ಆಗುತ್ತೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.